ಹಲೋ ಪುಟಾಣಿಗಳೇ, ಕತೆ ಖಜಾನೆಗೆ ನಿಮಗೆಲ್ಲ ಸ್ವಾಗತ. ನಾನೀಗ ಹೇಳೋ ಕತೆ ಹೆಸರು ಭರತ ಮತ್ತು ಬಾಹುಬಲಿ. ವೃಷಭನಾಥ ಅಂತ ಒಬ್ಬ ತುಂಬ ದೊಡ್ಡ ಚಕ್ರವರ್ತಿ ಇರ್ತಾನೆ. ಅವನು ವಯಸ್ಸಾದ್ಮೇಲೆ ತನ್ನ ಮಕ್ಕಳಿಗೆಲ್ಲ ತನ್ನ ರಾಜ್ಯಭಾರ ಹಂಚ್ಕೊಟ್ಬಿಡೋಣ ಅಂತ ಭರತ ಅನ್ನೋನು ದೊಡ್ಡ ಮಗ, ಅವನಿಗೆ ಚಕ್ರವರ್ತಿ ಪಟ್ಟ ಕೊಟ್ಬಿಡ್ತಾನೆ. ಅವನು ಮಿಕ್ಕಿರೋ ತಮ್ಮಂದ್ರಿಗೆಲ್ಲ ಬೇರೆ ಬೇರೆ ರಾಜ್ಯಗಳನ್ನು ಕೊಟ್ಬಿಟ್ಟು ತಾನು ತಪಸ್ ಮಾಡೋಕ್ಕೆ ಕಾಡು ಹೊರಟೋಗ್ಬಿಡ್ತಾನೆ. ಈ ಭರತ ಇರ್ತಾನಲ್ಲ, ಅವನು ಆಗ್ಲೇ ಚಕ್ರವರ್ತಿ. ಅದ್ರ ಮೇಲೆ ಅವನಿಗಿನ್ನ ಸ್ವಲ್ಪ ಅಹಂಕಾರ ಬಂದ್ಬಿಡುತ್ತೆ. ಈ ಬೇರೆ ಸಣ್ಣ ಪುಟ್ಟ ರಾಜರೆಲ್ಲ ಯಾಕಿರ್ಬೇಕು, ನನ್ನ ತಮ್ಮಂದ್ರು, ನಾನು ಅವ್ರ ಮೇಲೆ ಯುದ್ಧ ಮಾಡಿ ಅವ್ರ ರಾಜ್ಯನೂ ಎಲ್ಲ ನಾನೇ ತಗೊಂಡ್ಬಿಡ್ತೀನಿ, ನಾನು ಒಬ್ಬನೇ ಚಕ್ರವರ್ತಿ ಆಗಿರ್ಬೇಕು ಅಂತ ಎಲ್ಲ ತಮ್ಮಂದ್ರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ತಮ್ಮಂದ್ರುಗಳೆಲ್ಲ ಚಿಕ್ಕ ಚಿಕ್ಕ ರಾಜ್ಯಗಳು ಇಟ್ಕೊಂಡಿರ್ತಾರ, ಅವರು ಹೆಂಗೆ ಯುದ್ಧ ಮಾಡೋಕ್ಕಾಗತ್ತೆ? ಇಲ್ಲಪ್ಪ ಭರತ, ಯುದ್ಧ ಬೇಡ, ನೀನೇ ತಗೊಂಬಿಡು ನಮ್ಮ ರಾಜ್ಯ ಅಂತ ಎಲ್ಲರೂ ಕೊಟ್ಬಿಡ್ತಾರೆ. ಈ ಭರತನ್ಗೆ ಬಾಹುಬಲಿ ಅಂತ ಒಬ್ಬ ತಮ್ಮ ಇರ್ತಾನೆ. ಅವನ್ ಮಾತ್ರ ನನಗೆ ನನ್ನ ತಂದೆ ಕೊಟ್ಟಿರೋ ರಾಜ್ಯ ಇದು, ನಾನು ಹಾಗೆ ನಿನಗೆ ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಯುದ್ಧ ಆಗಂಗಿದ್ರೆ ಯುದ್ಧನೇ ಆಗ್ಬಿಡ್ಲಿ ಅಂತ ಯುದ್ಧಕ್ಕೆ ನಿಂತ್ಕೊಂಡ್ಬಿಡ್ತಾನೆ. ಆವಾಗ ಏನಾಗುತ್ತೆ, ಎರಡು ಕಡೆ ಮಂತ್ರಿಗಳು ಸೇರ್ಕೊಂಡು ಅನ್ಯಾಯವಾಗಿ ಯುದ್ಧ ಮಾಡಿದ್ರೆ ಸೈನಿಕರು ಯಾರ್ಯಾರೋ ಪ್ರಾಣ ಬಿಟ್ಟು ಬಿಡ್ತಾರೆ, ಹಾಗೆ ಮಾಡೋದು ಬೇಡ, ನೀವಿಬ್ಬರೇ ಯುದ್ಧ ಮಾಡ್ಕೊಳ್ಳಿ, ನೀವಿಬ್ರು ಯುದ್ಧ ಮಾಡಿದಾಗ ಯಾರು ಗೆಲ್ತಿರೋ ಅವ್ರು ಚಕ್ರವರ್ತಿ ಆಗಲಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಭರತ ಬಾಹುಬಲಿ ಯುದ್ಧ ಶುರು ಮಾಡ್ಕೋತಾರೆ. ಅಂದರೆ ಬಿಲ್ ವಿದ್ಯೆ ಫಸ್ಟ್ ಮೊದಲು ಪ್ರದರ್ಶನ ಮಾಡ್ತಾರೆ, ಆಮೇಲೆ ಗದಾ ಯುದ್ಧ ಮಾಡ್ತಾರೆ, ಕತ್ತಿ ವರ್ಸೆ ಮಾಡ್ತಾರೆ. ಎಲ್ಲದರಲ್ಲೂ ಭರತ ಸೋತ್ಬಿಟ್ಟು ಬಾಹುಬಲಿನೇ ಗೆದ್ಬಿಡ್ತಾನೆ. ಕೊನೆಯದಾಗಿ ಒಂದು ಮಲ್ಲ ಯುದ್ಧ ಮಾಡೋದಿರುತ್ತೆ. ಮಲ್ಲ ಯುದ್ಧದಲ್ಲೂ ಬಾಹುಬಲಿ ಕೈಯೇ ಮೇಲಾಗ್ಬಿಡುತ್ತೆ. ಇನ್ನೇನು ಈ ಭರತ ಸೋತು ಹಿಂಗೆ ಬಿದ್ದು ಹೋಗ್ತಾ ಇರ್ತಾನ, ಬಾಹುಬಲಿ ಏನ್ ಮಾಡ್ತಾನೆ, ಭರತನ್ ಹಿಂಗೆ ಎತ್ತಿ ಮೇಲೆ ತೆಗೆದು ಹಿಂಗೆ ನೆಲಕ್ಕೆ ಬಿಸಾಕೋಣ ಅಂತ ಹಿಂಗೆ ಎತ್ತುತ್ತಾನೆ. ಆವಾಗ ಅವನ್ಗನ್ಸುತ್ತೆ, ಒಂದು ರಾಜ್ಯಕ್ಕೋಸ್ಕರ ನಾನು ನನ್ನ ಸ್ವಂತ ಅಣ್ಣನ್ನೇ ಹಿಂಗೆ ಕೆಳಗಡೆ ಬಿಸಾಕಕ್ಕೆ ಹೋಗಿದ್ದೀನಲ್ಲ, ನನಗೇನಾದ್ರೂ ಬುದ್ಧಿ ಇದೆಯಾ? ಈ ಥರ ಮಾಡಿ ನಾನು ಯಾವ ದೊಡ್ಡ ಚಕ್ರವರ್ತಿಯಾಗಿ ಏನು ಸಾಧಿಸ್ಬೇಕು? ನನಗೆ ಈ ರಾಜ್ಯನೂ ಬೇಡ, ರಾಜ್ಯಭಾರನೂ ಬೇಡ, ನಾ ಚಕ್ರವರ್ತಿ ಆಗೋದು ಬೇಡ ಅಂತ ಅವನ ಅಣ್ಣನಲ್ಲಿ ಇಳಿಸ್ಬಿಟ್ಟು ತಪಸ್ ಮಾಡಕ್ಕೆ ಕಾಡು ಹೊರಟೋಗ್ಬಿಡ್ತಾನೆ. ಅಲ್ಲಿ ಹೋಗಿ ನಿಂತ್ಕೊಂಡು ಬೇಕಾದಷ್ಟು ವರ್ಷ ತಪಸ್ ಮಾಡ್ತಾನೆ. ಅವನಿಗೆ ಜ್ಞಾನೋದಯನೇ ಆಗಿರೋದಿಲ್ಲ, ಇನ್ನೂ ಒಂಥರ ಆತ್ಮ ಸಾಕ್ಷಾತ್ಕಾರ ಅಂತಾರಲ್ಲ, ಅದು ತಪಸ್ಸು ಸಿದ್ಧಿನೇ ಆಗಿರಲ್ಲ. ಯಾಕೆ ಅಂದರೆ ಅವನ ಮನಸ್ಸಲ್ಲಿ ಒಂದು ಕೊರಗು ಉಳ್ಕೊಂಡಿರುತ್ತೆ. ನಾನು ಎಲ್ಲ ಬೇಡ ಅಂತ ತ್ಯಾಗ ಮಾಡಿ ಬಂದು ಈಗ ನಿಂತಿರೋ ಜಾಗ ಭರತನ್ ಭೂಮಿ ಮೇಲೆ ನಿಂತ್ಕೊಂಡು ನಾನು ತಪಸ್ ಮಾಡ್ತಾ ಇದ್ದೀನಲ್ಲ, ಅವನ ಋಣದಲ್ಲಿದ್ದರೆ ನನಗೆ ಹೆಂಗೆ ಮುಕ್ತಿ ಸಿಗುತ್ತೆ ಅಂತ ಈ ವಿಷಯ ಭರತಂಗೆ ಗೊತ್ತಾಗತ್ತೆ. ಅಷ್ಟಂಕ ಅವನಿಗೂ ಜ್ಞಾನೋದಯ ಆಗಿರುತ್ತಲ್ಲ, ತಮ್ಮಂದರಿಗೆಲ್ಲ ಹಿಂಗೆ ನಾನು ಕಾಟ ಕೊಟ್ಟು ಅವ್ರ ಮೇಲೆಲ್ಲ ಯುದ್ಧ ಮಾಡಿದೆ ಅಂತ. ಅವನು ಬರ್ತಾನೆ ಕಾಡಿಗೆ, ಬಂದ್ಬಿಟ್ಟು ಬಾಹುಬಲಿನ ಬೇಡ್ಕೋತಾನೆ, ನೀನು ದಯವಿಟ್ಟು ನಾನು ಋಣದಲ್ಲಿ ಇದ್ದೀನಿ ಅಂತ ಅನ್ಕೋಬೇಡ, ನೀನು ನಿಂತಿರೋ ಜಾಗ ನಿಂದೇನೆ, ನೀನು ಮೋಕ್ಷ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಏನು ಸಾಧನೆ ಬೇಕಾದ್ರೆ ಮಾಡ್ಕೊ ಅಂತ. ಆವಾಗ ಬಾಹುಬಲಿ ತಪಸ್ ಮಾಡಿಕೊಂಡು ಅವನಿಗೆ ಸಿದ್ಧಿ ಸಿಗುತ್ತೆ. ಈಗಲೂ ನೀವು ಶ್ರವಣಬೆಳಗೊಳಕ್ಕೆ ಹೋದರೆ ಅಲ್ಲಿ ಗೋಮಟೇಶ್ವರಂದು 57 ಅಡಿ ತುಂಬ ದೊಡ್ಡ ಮೂರ್ತಿ, ತುಂಬ ಚೆನ್ನಾಗಿರೋದಿದೆ. ಅವನನ್ನ ಒಬ್ಬ ರಾಜ ಆಗಿದ್ದವನು ಹೇಗೆ ತನ್ನ ತ್ಯಾಗ, ಅನುಕಂಪ, ಪ್ರೀತಿ, ಕರುಣೆ ಈ ಥರ ಗುಣಗಳನ್ನು ಇಟ್ಕೊಂಡು ಹೇಗೆ ಒಬ್ಬ ದೊಡ್ಡ ಸನ್ಯಾಸಿ ಆದ ಅನ್ನೋದಕ್ಕೆ ಉದಾಹರಣೆಯಾಗಿ ಇವತ್ತು ಅಲ್ಲಿ ನಿಂತಿದ್ದಾನೆ. ಇಡೀ ದೇಶದಾದ್ಯಂತ ಎಷ್ಟೊಂದು ಕಡೆ ನಿಮಗೆ ಈ ಥರ ಗೋಮಟೇಶ್ವರನ ವಿಗ್ರಹನೂ ಕಾಣಕ್ಕೆ ಸಿಗುತ್ತೆ. ಇದೇ ಥರ ಬೇರೆ ಬೇರೆ ಜೈನ ತೀರ್ಥಂಕರರದು ವಿಗ್ರಹಗಳು ಸಿಗುತ್ತೆ. ಇವರೆಲ್ಲರೂ ಹೀಗೆ ತ್ಯಾಗ ಮತ್ತೆ ಅನುಕಂಪದ ಸಂದೇಶವನ್ನ ಎಲ್ಲರಿಗೂ ಕೊಡ್ತಾ ಇವತ್ತಿಗೂ ಜನಗಳ ಮನಸ್ಸಲ್ಲಿ ಜೀವಂತವಾಗಿ ಇದ್ದಾರೆ. ಮಕ್ಕಳಿಗೆಲ್ಲ ಈ ಕತೆ ಇಷ್ಟ ಆಗಿದ್ರೆ ಇನ್ನ 4 ಜನ ಸ್ನೇಹಿತರಿಗೆ ಈ ಕತೆ ಹೇಳಿ. ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಟಾಟಾ ಬಾಯ್.